ಸರ್, ಬೆಳಗಾವಿ ಕಡೆ ಬಜಾರ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹಾಸ್ಪಿಟ್ಲಿಗೆ ನುಗ್ಗಿ ಒಬ್ಬ ಪಾಗಲ್ ಪ್ರೇಮಿ ಅದು ಹೋದ ತಿಂಗಳು ಅದು ಆಗಿದೆ. ಮತ್ತು ಆ ಪ್ರಕಾರ ಕೂಡ ಆಲ್ರೆಡಿ ಖರೆ ಬಜಾರ್ ಸ್ಟೇಷನಲ್ಲಿ ಒಂದು ಕೇಸ್ ರಿಸೆಟ್ ಆಗಿದೆ, ಕ್ರೈಮ್ ನಂಬರ್ 74/24. ಸೊ ಅದರಲ್ಲಿ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ. ಮತ್ತು ಅವರ ಮೇಲೆ ನಾವು ಅಂದರೆ RP ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ. ಡೇಟ್ ಎಕ್ಸಾಕ್ಟ್ ಡೇಟ್ ಅದು ನನಗೆ ಅಷ್ಟು ನೆನಪಿಲ್ಲ, ಆದರೆ ಲಾಸ್ಟ್ ಮಂತ್ ಆಗಿದೆ ಅದು. ಎಲ್ಲ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಈಗ ವಿಡಿಯೋ ರಿಲೀಸ್ ಮಾಡಕ್ಕೆ ಏನ್ ಕಾರಣ ಅಂತ? ಆರೋಪಿ ಅರೆಸ್ಟ್ ಆಗಿದ್ದಾರೆ, ಮನೆಗೆ ಹೋಗಿದ್ದಾರೆ. ಈಗ ವಿಡಿಯೋ ಬಿಡುಗಡೆ ಮಾಡ್ತಾರೆ ಇವತ್ತು. ಅದೇನು ಉದ್ದೇಶ ಏನಂತೆ? ಅದು ಉದ್ದೇಶ ಏನಿದೆ ಅದು ನನಗೆ ಗೊತ್ತಿಲ್ಲ. ಆದರೆ ಲೇಡಿ ಅಂದರೆ ಹುಡುಗಿ ಮೇಲೆ ಬಹುಶಃ ಯಾವುದು ಥ್ರೆಟ್ ಇದೆ, ಅದು ಯಾವಾಗಲೂ ನಮ್ಮ ಕಡೆಯಿಂದ ನಾವು ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ನಾವು 100% ನಾವು ಸೆಕ್ಯೂರಿಟಿ ಕೊಡ್ತೀವಿ, ನಾವು ಎನ್ಶೋರ್ ಮಾಡ್ತೀವಿ, ಅವ್ರಿಗೆ ಏನು ಆಗಲ್ಲ. ಅದು ಸ್ವಲ್ಪ ಪರ್ಸನಲ್ ವಿಷಯ ಇದೆ. ಮೊದಲಿಂದ ಇಬ್ಬರು ಪರಿಚಯ ಇದ್ದಾರೆ, ಅಂದರೆ ಅವರು ಅಕ್ಕ ಪಕ್ಕ ಮನೆ ಇದ್ದಾರೆ. ಸೊ ಅದು ನಾವು ವಿಚಾರ ಮಾಡಬೇಕು, ಅಂದರೆ ಪರಿಚಯ. ಅಟ್ಯಾಕ್ ಮಾಡುವಂತ ಅಂದರೆ ಹುಡುಗ ಪ್ರಕಾರ ಅಂದರೆ ಸ್ವಲ್ಪ ಹುಡುಗಿಗೆ ಅವನು ಇಷ್ಟ ಇದ್ದಾನೆ ಅಂತ. ಸೊ ಹುಡುಗಿ ಮತ್ತೆ ಸ್ವಲ್ಪ ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲ ನನಗೆ ಬೇಕು ಆ ಥರ ಆಗಿದೆ ಅಂತ. ಹೌದು, ಹುಡುಗಿಗೆ ಸರಕ್ಕೆ ಚೆನ್ನಾಗಿದ್ದಾರೆ. ಮತ್ತು ನಾವು ಕೂಡ ಅವರ ಮನೆ ಹತ್ರ ನಾವು ಡೈಲಿ ನಾವು ಪೊಲೀಸ್ ನಾವು ಕಳಿಸ್ತಾ ಇದ್ದೀವಿ. ವಿ ವಿಲ್ ಗಿವ್ ಮೋರ್ ಪ್ರೊಟೆಕ್ಷನ್. ಇಲ್ಲ ಅಂದರೆ ಬೇಕಾದರೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಆಲ್ರೆಡಿ ನಾವು ಡೈಲಿ ನಾವು ಪೊಲೀಸ್ ಸ್ಟಾಫ್ ನಾವು ಕಳಿಸ್ತಾ ಇದ್ವಿ. ಬೇಕಾದರೆ ಮತ್ತೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಹೌದು, ಲಾಸ್ಟ್ ಮಂತ್ ಆಗಿದೆ ಇದು.